ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಏನುಂಟು, ನೀವಿಲ್ಲಿ ಏನು ಒಂದು ಚೇಂಜಸ್ಸನ್ನು ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು, ಇಲ್ಲಿ ನೀವು ಸಪರೇಷನ್ನಲ್ಲಿ ಇರ್ಬೋದು ಅಥವಾ ಒಟ್ಟಿಗೆ ಇರ್ಬೋದು. ನೀವಿಲ್ಲಿ ಏನು ಮಾಡಿದ್ರೂ ಇಲ್ಲಿ ಕೆಲಸ ಆಗ್ತಾ ಇಲ್ಲ, ಅಥವಾ ಒಂದು ರೀತಿಯಲ್ಲಿ ಆ ವ್ಯಕ್ತಿಯ ಪ್ರೀತಿಯನ್ನು ನಿಮಗೆ ಪಡೀಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಅವರು ಇತ್ತೀಚೆಗೆ ಮಾಡ್ತಾ ಇಲ್ಲ. ಅದು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ, ಅಥವಾ ಥರ್ಡ್ ಪಾರ್ಟಿ ಎಂಟ್ರಿ ಕೂಡ ಆಗಿರ್ಬೋದು. ಕೆಲವರ ಸಂಬಂಧದಲ್ಲಿ ಇದು ಜನರಲ್ ಆಗಿರುತ್ತೆ. ಮತ್ತು ಇನ್ನೊಂದು ಕೆಲವೊಂದು ವಿಷಯದಲ್ಲಿ ಏನಂದರೆ, ಕೆಲವೊಂದು ಸಿಚುವೇಶನ್ಗಳು ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೂ, ಆ ಕಡೆ ಅವ್ರಿಗೇನು ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಜೀವ ಇದ್ದದ್ದು ಅಂದರೆ ಅದು ನಿಮ್ಮ ಪ್ರೇಮಿ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಹೌದಲ್ವಾ ಹೇಳಿ? ಆ ವ್ಯಕ್ತಿಗೇ ನೀವು ಇವಾಗ ಅರ್ಥ ಆಗ್ತಾ ಇಲ್ಲ, ಆ ವ್ಯಕ್ತಿಗೇ ನೀವು ಬೇಡ ಅಂತ ಅನ್ನಿಸ್ತಾ ಉಂಟು ಮನಸ್ಸಿನಲ್ಲಿ. ಅಂದರೆ ಒಂದು ರೀತಿಯಲ್ಲಿ ಆ ವ್ಯಕ್ತಿಗೆ ಸಿಚುವೇಶನ್ಗಳು ತುಂಬ, ಅಂದರೆ ಒಂದು ರೀತಿಯಲ್ಲಿ ಆ ವ್ಯಕ್ತಿಯನ್ನು ತುಂಬ, ನಿಮ್ಮ ವ್ಯಕ್ತಿಯನ್ನು ಕೆಲವೊಂದು ಪರಿಸ್ಥಿತಿಗಳು ಕಟ್ಟಿ ಹಾಕಿವೆ, ಅಥವಾ ನಿಮ್ಮ ವ್ಯಕ್ತಿಗೆ ಸರಿಯಾಗಿ ನಿರ್ಧಾರವನ್ನು ಬರಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಪಾಸಿಟಿವ್ ಆಗಿ ನೋಡೋದಕ್ಕಿಂತ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿದ್ದಾರೆ. ನೀವು ಕೂಡ ಇಲ್ಲಿ ನೆಗೆಟಿವಲ್ಲಿ ಏನೇನು ಆಲೋಚನೆ ಮಾಡ್ತೀರಾ, ಬಟ್ ಆ ವ್ಯಕ್ತಿ ಕೂಡ ಆ ಥರನೇ ಆಲೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಖುಷಿಯ ಕ್ಷಣಗಳು ಬರಬೇಕು ಅಂತ ಬಯಸುವುದಕ್ಕಿಂತ ಜಾಸ್ತಿ ಎಲ್ಲಿ ಕೆಟ್ಟದ್ದಾಗುತ್ತೋ, ಎಲ್ಲಿ ನನ್ನ ಪ್ರೀತಿ ನನ್ನಿಂದ ದೂರ ಆಗುತ್ತೋ, ಅಥವಾ ಈ ಪ್ರೀತಿಯಿಂದ ನನಗೇನು ಸಮಸ್ಯೆ ಆಗುತ್ತೋ, ಮನೆಯವರಿಗೆ ನಾನು ಅಂದರೆ ಇಷ್ಟ ಇಲ್ಲ ಈಗಲೇ, ಇನ್ನು ಈ ವಿಷಯ ಗೊತ್ತಾದರೆ ಹೇಗೆ, ಅಥವಾ ಆಲ್ರೆಡಿ ಗೊತ್ತಾಗಿದ್ದರೆ ಈ ಸಿಚುವೇಶನನ್ನು ಯಾವ ಥರ ಹ್ಯಾಂಡಲ್ ಮಾಡೋದು. ಸೊ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ನಿಮಗೂ ಅವರಿಗೂ. ನೋಡಿ, ನೀವು ಅಂದರೆ ನಿಮ್ಮದು ಮನಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ. ಮೈಂಡ್ ಕೂಡ ಒಮ್ಮೆ ಸೆಟ್ ಮಾಡ್ಕೊಳ್ತೀರಾ, ಒಮ್ಮೆ ಖುಷಿಯಾಗಿರ್ತೀರಾ, ಇನ್ನೊಮ್ಮೆ ಕೂಲಾಗಿರ್ತೀರಾ, ಬಟ್ ತುಂಬ ಸಲ ಅಗ್ರೆಸಿವ್ ಆಗ್ತೀರಾ. ಅಂದರೆ ಸುಮ್ಮನೆ ಸೆಟ್ ಮಾಡ್ಕೊಳ್ಳೋದಂತ ಹೇಳಲ್ಲ ನಾನಿಲ್ಲಿ. ಅಂದರೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ, ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಲೈಫಲ್ಲಿ ಎಷ್ಟೋ ಅಂತ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲಿ, ಅಯ್ಯೋ ನಾನು ಬಯಸಿದ ಒಂದು ಜೀವಕ್ಕೂ ನಾನು ಬೇಡವಾ, ನಾನು ಅರ್ಥ ಆಗ್ತಾ ಇಲ್ವಾ, ಯಾರ ಜೊತೆ ಹೇಳ್ಕೊಳ್ಳಿ. ಹೌದಲ್ವಾ ಹೇಳಿ? ನಿಮ್ಮ ಮನಸ್ಥಿತಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಈ ಥರ ತುಂಬ ಆಲೋಚನೆ ಮಾಡ್ತಾ ಉಂಟು. ತುಂಬ ಆಲೋಚನೆ ಮಾಡಿ ಏನಾಗುತ್ತೆ ಅನ್ನುವ ಭಯ, ಆತಂಕ, ಒತ್ತಡ ನಿಮಗೂ ಉಂಟು, ನಿಮ್ಮ ವ್ಯಕ್ತಿಗೂ ಉಂಟು. ಎಷ್ಟೋ ಪ್ರಾಮಿಸ್ಗಳು ಇಲ್ಲಿ ನಡೆಯದೇ ಇರಬಹುದು. ನಿಮ್ಮ ವ್ಯಕ್ತಿ ನಿಮಗೆ ತುಂಬ ಪ್ರಾಮಿಸ್ ಮಾಡಿದ್ದಾರೆ, ಬಟ್ ಅದು ಯಾವುದು ಕೂಡ ಇವಾಗ ಆ ವ್ಯಕ್ತಿಗೆ ನೆನಪಿಲ್ಲ, ಅಥವಾ ಆ ವ್ಯಕ್ತಿ ಮುಂಚೆ ಹೇಗಿದ್ರು ಅದು ಕೂಡ ಅವರಿಗೆ ನೆನಪಿಲ್ಲ ಇವಾಗ. ಅಂದರೆ ಒಂದು ರೀತಿಯಲ್ಲಿ ಅಬ್ಸೆಂಟ್ ಮೈಂಡ್ ಥರ, ಅಥವಾ ಆ ವ್ಯಕ್ತಿಯ ಲೈಫಲ್ಲಿ ಏನು ಕೂಡ ಬೇಡ ಅನ್ನೋ ಥರ ಕೆಲವೊಂದು ಸಿಚುವೇಶನ್ಗಳು. ಆ ವ್ಯಕ್ತಿಯ ಟೈಮ್ ಕೂಡ ಸರಿ ಇಲ್ಲ. ಬಟ್ ಇಲ್ಲೇನು ತಾಳ್ಮೆ ಅನ್ನೋದು ಬೇಕಾಗುತ್ತೆ. ಅತಿಯಾಗಿ ಯಾವುದನ್ನು ಕೂಡ ಮಾತನಾಡಲಿಕ್ಕೆ ಹೋಗಬೇಡಿ, ಅಥವಾ ಏನೇನು ಆಲೋಚನೆ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಸಮಯ ಸಂದರ್ಭಗಳು ಬದಲಾವಣೆ ಆಗುತ್ತೆ, ಬಟ್ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮನಸ್ಥಿತಿಯನ್ನು ಆದಷ್ಟು ಕೂಲಾಗಿ ಇಟ್ಕೊಳ್ಳಿ. ಬೇರೆ ಯಾವುದೇ ಒತ್ತಡ ಅಥವಾ ಮಾತಿಗೆ ಕಿವಿ ಕೊಡಬೇಡಿ. ನನ್ನ ಲೈಫಲ್ಲಿ ಯಾಕೆ ಈ ಥರ ನೋವು ದುಃಖ ಅಂತ. ಸೊ ಕೆಲವೊಂದು ನಾವು ಕಾರ್ಮಿಕ್ ಲೆಸನನ್ನು ಕಲಿಬೇಕು. ಈ ಜನ್ಮದ್ದು ಅಲ್ಲ ಅಂದ್ರೂ ಪೂರ್ವ ಜನ್ಮದ್ದು ಕೆಲವೊಂದು ಅಟ್ಯಾಚ್ಮೆಂಟ್ಗಳಿರುತ್ತೆ, ಕೆಲವೊಂದು ಲೆಸನ್ಸ್ ಇರುತ್ತೆ, ಕಾರ್ಮಿಕ್ ಲೆಸನ್ಸ್. ಸೊ ಅದು ನಾವು ಕ್ಲಿಯರ್ ಮಾಡಬೇಕಾಗುತ್ತೆ. ಕೆಲವೊಂದು ಪೇನ್ಫುಲ್ ಸಿಚುವೇಶನ್ಗಳು ತುಂಬ ಇರುತ್ತೆ. ಸೊ ಅದು ನಾವು ಆ ದೇವರ ಒಂದು ಆಶೀರ್ವಾದದಿಂದ, ಅಥವಾ ಅವರ ಒಂದು ಆರಾಧನೆಯನ್ನು, ಅವರ ಒಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಾವು ಅದನ್ನು ಆದಷ್ಟು ಆ ಸಿಚುವೇಶನಿಂದ ಹೊರಗೆ ಬರ್ಬೋದು. ಹಾಗಾಗಿ ನೀವು ಒಂದು ರೀತಿಯಲ್ಲಿ ಪ್ರಶಾಂತವಾದ ಮನಸ್ಥಿತಿಯಿಂದ ಇರಬೇಕು. ಅತಿಯಾಗಿ ಆಲೋಚನೆ ಮಾಡೋದು, ಕಣ್ಣೀರು ಹಾಕೋದು, ದುಃಖ ಪಡೋದು, ಅಥವಾ ನನಗೆ ಯಾರೂ ಇಲ್ಲ ಅನ್ನುವ ಮನಸ್ಥಿತಿಯಿಂದ ಹೊರ ಬರಬೇಕು. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಪ್ರೀತಿ ಇವತ್ತಲ್ಲ ನಾಳೆ ಸಿಗುತ್ತೆ. ನಿಮ್ಮ ಮನೆಯವರಿಗೂ ಇಲ್ಲಿ ನೋಡಿ, ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ರಿಲೇಟೆಡ್ ಪ್ರಾಬ್ಲಮ್, ಮತ್ತೆ ಕೆಲವರಿಗೆ ಮನೆಯಲ್ಲಿ ಹೋಗ್ತಾ ಇಲ್ಲ. ಸೊ ಈ ಸಿಚುವೇಶನ್ಗಳು ನಿಮ್ಮನ್ನೇ ಕೆಟ್ಟ ವ್ಯಕ್ತಿಯ ಥರ ಬಿಂಬಿಸ್ತಾ ಉಂಟು. ಯಾವ ಕಡೆಯಿಂದಲೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಜೀವ ಇಲ್ಲ, ಅಥವಾ ವ್ಯಕ್ತಿಗಳೇ ಇಲ್ಲ. ನಿಮಗೆ ಒಂದು ಸಾಂತ್ವನ ಹೇಳುವಂಥದ್ದು, ಅಥವಾ ನಿಮ್ಮ ಈ ಸಿಚುವೇಶನಲ್ಲಿ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವರು ಎಲ್ಲರೂ ಸ್ವಾರ್ಥಿಗಳಂತ ಹೇಳೋದು ಬೇಡ ಮನೆಯವರಿಗೂ. ಸೊ ಅಂದರೆ ಯಾರಿಗೂ ಕೂಡ ನೀವು ಅರ್ಥ ಆಗ್ತಾ ಇಲ್ಲ. ಅಂದರೆ ಅವರಿಗೆ ಅವರದ್ದೇ ಆಲೋಚನೆಗಳು ಮುಖ್ಯ ಆಗಿರುತ್ತೆ, ಅವರದ್ದು ಮನಸ್ಸಿನ ಭಾವನೆ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಮನ್ನು ನೀವು ಆದಷ್ಟು ನೀವು ತಾಳ್ಮೆಯಿಂದ ಇಟ್ಕೊಳ್ಬೇಕು, ಖುಷಿಯಾಗಿ ಇಟ್ಕೊಳ್ಬೇಕು. ಅತಿಯಾಗಿ ಕಣ್ಣೀರು ಹಾಕೋದು, ಆಲೋಚನೆ ಮಾಡೋದು ಬೇಡ.
ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ, ಖಂಡಿತವಾಗಿ ಇಲ್ಲಿ ಒಂದು ಬದಲಾವಣೆಯನ್ನು ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಸೊ ಹಾಗಾಗಿ ತಪ್ಪು ಆಲೋಚನೆಗಳನ್ನು, ತಪ್ಪು ನಿರ್ಧಾರಗಳನ್ನು ಒಬ್ಬೊಬ್ಬರೇ ತಗೊಳ್ಬೇಡಿ. ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಸಂತೋಷದಿಂದ ಇರಿ. ಪ್ರತಿಯೊಂದು ವಿಷಯಕ್ಕೂ ಅತಿಯಾಗಿ ಆಲೋಚನೆ ಮಾಡಿದಾಗ ಅಲ್ಲಿ ಸಮಸ್ಯೆ ಪರಿಹಾರ ಆಗೋದಕ್ಕಿಂತ ಜಾಸ್ತಿ ಸಮಸ್ಯೆಗಳು ಇನ್ನಷ್ಟು ಉಂಟಾಗುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಹೇಳಿ, ಕಮೆಂಟಲ್ಲಿ ಹಾಕಿ. ಖಂಡಿತವಾಗಿ ನಿಮಗೋಸ್ಕರ ನಾನೊಂದು ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ಆ ಪ್ರಾರ್ಥನೆ ಬಂದುಬಿಟ್ಟು 21 ದಿವಸ 41 ದಿವಸ ಕಂಟಿನ್ಯೂ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಅದನ್ನು ಧರಿಸಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನೋಡಿ, ಏನೇ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ನಿಮ್ಮ ಮದುವೆಗೆ ಮನೆಯಲ್ಲಿ ಒಪ್ತಾ ಇಲ್ಲ, ಅಥವಾ ಹುಡುಗಿ ಒಪ್ತಾ ಇಲ್ಲ, ಗಲಾಟೆ ಆಗ್ತಾ ಉಂಟು, ಜಗಳ ಆಗ್ತಾ ಉಂಟು, ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ, ಮುಂಚೆ ಸರಿ ಇತ್ತು, ಇವಾಗ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು, ಪ್ರೀತಿಯಲ್ಲಿ ನೀವು ತೋರಿಸುವಂಥ ಪ್ರೀತಿಯನ್ನು ನಿಮ್ಮ ವ್ಯಕ್ತಿ ತೋರಿಸ್ತಾ ಇಲ್ಲ. ಸೊ ಏನು ಮಾಡಬೇಕು ಅಂದರೆ, ಈ ರೋಸ್ ಕ್ರಾಸನ್ನು ಬ್ರಾಸ್ಲೈಟನ್ನು ಹಾಕ್ಕೊಂಡು ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ. ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಅವ್ರು ನಿಮ್ಮ ಹತ್ತಿರ ಬರುವ ಥರ, ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸುವ ಥರ, ನಿಮ್ಮ ಮದುವೆಗೆ ನಿಮ್ಮ ಪೇರೆಂಟ್ಸ್ ಒಪ್ಪುವ ಥರ, ನಿಮ್ಮ ಹುಡುಗ ಅಥವಾ ಹುಡುಗಿ ಒಪ್ಪುವ ಥರ, ಸೊ ಎಲ್ಲರ ಸಮ್ಮುಖದಲ್ಲಿ ನಿಮ್ಮ ಒಂದು ಮದುವೆ ಆಗುವ ಥರ, ನಿಮ್ಮ ವ್ಯಕ್ತಿಯ ಜೊತೆ ನೀವು ಖುಷಿಯಾಗಿ ಜಾಲಿ ರೈಡ್ ಮಾಡುವ ಥರ, ಸೊ ಲಾಂಗ್ ಡ್ರೈವ್ ಹೋಗುವ ಥರ. ಸೊ ಜಸ್ಟ್ ಖುಷಿಯ ಕ್ಷಣಗಳನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇದು ಒಂದು ಲೆಫ್ಟ್ ಹ್ಯಾಂಡ್ಗೆ ಧರಿಸಬೇಕು ನಮ್ಮ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು. ಸೊ ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ, ಸರ್ಟಿಫೈಡ್ ಕಂಪನಿ ಅಂತ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೇನೆ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಧರಿಸಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ನಿಮಗೆ ಗೊತ್ತಿರುತ್ತೆ, ಏನಾದರೂ ಕೆಟ್ಟದ್ದು ನೆಗೆಟಿವ್ ಆಗೋದಿದ್ರು ಈ ಒಂದು ಕ್ರಿಸ್ಟಲಿಂದ ಅದು ಹೊರಟೋಗುತ್ತೆ. ಅಂದರೆ ಇದು ಒಂದು ರೀತಿಯಲ್ಲಿ ನಿಮಗೆ ಮ್ಯಾಜಿಕ್ ಥರ, ಒಂದು ಪವಾಡದ ರೀತಿ ಇದು ವೈಬ್ರೇಷನ್ ಎನರ್ಜಿಯಲ್ಲಿ ನಿಮಗೆ ವರ್ಕ್ ಮಾಡುತ್ತೆ. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗೋದ್ರಿಂದ ಸೊ ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ರೂ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ನಾನು ಜಪ ಮಾಡ್ತೇನೆ. ಕೆಲವೊಂದು ನಿಮಗೆ ಯಾವಾಗ ತಂತ್ರದ್ದು ಅಗತ್ಯ ಉಂಟು ಆ ಟೈಮ್ನಲ್ಲಿ ನಾನು ನೋಡಿಬಿಟ್ಟು ನಿಮಗೆ ಮಾಡ್ತೇನೆ. ಕೆಲವೊಂದು ಜನರಲ್ ಆಗಿ ನಾನು ನಿಮಗೆ ಹೇಳಿಕೊಡ್ತೇನೆ. ಸಾತ್ವಿಕ ಕ್ರಮದಿಂದ ಮಾಡುವಂತಹ ತಂತ್ರಗಳನ್ನು ಹೇಳಿಕೊಡ್ತೇನೆ. ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ಪ್ರೀತಿಗೆ ಸಂಬಂಧಿಸಿದ್ದಿರ್ಬೋದು, ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು, ಅಥವಾ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ, ಅಥವಾ ಇನ್ಯಾರೋ ನಿಮಗೆ ಸಮಸ್ಯೆ ಮಾಡ್ತಾ ಇರ್ಬೋದು. ಏನೇ ಒಂದು ಸಮಸ್ಯೆ ಇದ್ರೂ ನೀವಲ್ಲಿ ಶೇರ್ ಮಾಡ್ಬೋದು. ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ, ಹೈಡ್ ಆಗಿರುತ್ತೆ. ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾರಾದರೂ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ರೀಡಿಂಗ್ ಮಾಡಿದಾಗ ಸೊ ಯಾವುದು ಕೂಡ ಮಿಸ್ಸಿಂಗ್ ಆಗಲ್ಲ. ಸೊ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ವಿಶೇಷವಾಗಿ ಹೇಳಿಕೊಡ್ತೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮ ಜೀವನ ಸುಖಕರವಾಗಿರಲಿ. ನೀವು ಬಯಸಿದಂಥ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ. ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೇನೆ. ಹಾಗೆಯೇ ಯಾರಿಗೆಲ್ಲ ಪರ್ಸನಲ್ ಪ್ರಾರ್ಥನೆ ಬೇಕು ಸೊ ಕಮೆಂಟಲ್ಲಿ ಹೇಳಿ. ನಿಮ್ಮ ಪರವಾಗಿ ನಾನು ನಿಮ್ಮ ಸಮಸ್ಯೆಯ ರಿಲೇಟೆಡ್ ಪರ್ಸನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ಅಲ್ಲಿ ಒಂದು ಮಂತ್ರ ಜಪವನ್ನು ಕೂಡ ಮಾಡ್ತೇನೆ. ಅದು ನಿಮ್ಮ ಆಸೆ ನೆರವೇರಲಿಕ್ಕೆ ಇರ್ಬೋದು, ಅಥವಾ ನಿಮ್ಮ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಇರ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.